ಇತ್ತೀಚಿನ ದಿನಗಳಲ್ಲಿ ಜನ ತಾಳ್ಮೆಯನ್ನ ಕಳ್ಕೊಳ್ತಾ ಇದ್ದಾರೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಕೇವಲ 2 ಸಿಗರೇಟ್ಗೆ ಹೆಣ ಬಿದ್ದಿದೆ. ಸಿಗರೇಟ್ ವಾಟರ್ ಬಾಟಲ್ ಹಣ ಕೇಳಿದ್ದಕ್ಕೆ ಮರ್ಡರ್ ಮಾಡಿರುವಂತಹ ಘಟನೆ ಬೆಳಗಾವಿ ತಾಲೂಕಿನ ಗೋಡಕ್ಕೆನಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಬೆಳಗಾವಿ ತಾಲೂಕಿನ ಗೋಡಕೆನಹಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೇವಲ 2 ಸಿಗರೆಟ್ ವಿಚಾರಕ್ಕೆ ಕೊಲೆ ಮಾಡಿದ್ದಾರೆ. ಪಾನ್ ಶಾಪ್ ಮಾಲೀಕನ ಮೇಲೆ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. 48 ವರ್ಷದ ವ್ಯಕ್ತಿ ಯಲ್ಲಪ್ಪ ನಾಯಕ್ನನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ರಾತ್ರಿ ಜಾತ್ರೆ ಮುಗಿಸಿ ವಾಪಸ್ ಹೋಗ್ತಾ ಇರ್ತಾರೆ 4 ಜನ ಯುವಕರು. ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅಂಗಡಿ ಬಳಿ ಸಿಗರೇಟ್ ಮತ್ತೆ ವಾಟರ್ ಬಾಟಲ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಹಣ ಕೊಡದೆ ಹೋಗ್ತಾ ಇದ್ರು. ಆ ಯುವಕರನ್ನ ಯಲ್ಲಪ್ಪ ಅವರು ಪ್ರಶ್ನೆ ಮಾಡಿದ್ದಾರೆ, ಹಣ ಕೊಡಿ ಅಂತ. ಈ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಯಲ್ಲಪ್ಪ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಗಾಯಗೊಂಡಿದ್ದಂತ ಯಲ್ಲಪ್ಪ ಆಸ್ಪತ್ರೆಗೆ ಸಾಗಿಸುವ ವೇಳೆ ಆತ ಸಾವನ್ನಪ್ಪಿದ್ದಾನೆ. ಮನೆ ಯಜಮಾನನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 22 ವರ್ಷದ ಪ್ರಜ್ವಲ್ ಪಾಟೀಲ್, ನಿಖಿಲ್ ಚೌಗಲೆ, ವಿವೇಲ್ ಚೌಗಲೆ, ಶ್ರೀಧರ್ ಪಾಟೀಲ್ನನ್ನ ಈಗ ಕಾಕತಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಲೆಯಾದಂಥ ಯಲ್ಲಪ್ಪ ನಾಯಕ್ ಫೋಟೋ ನೋಡ್ತಾ ಇದ್ದೀವಿ. ಗೋಡಕೆನಹಟ್ಟಿ ಗ್ರಾಮ ಏನಿದೆ ಅಲ್ಲಿ ನಡೆದಿರುವಂಥದ್ದು. ಇದೇ 4 ಜನ ಆರೋಪಿಗಳು ಏನು ಒಂದು 80 ರೂಪಾಯಿ ದುಡ್ಡು, ಏನು ಬಿಲ್ಡಿಂಗ್ ಕಟ್ಕೋತಾರೆ 80 ರೂಪಾಯಿಂದ 2 ಸಿಗರೇಟು ವಾಟರ್ ಬಾಟಲ್ ತಗೊಂಡಿರ್ತಾರೆ. ಹಣ ಕೇಳೋದು ಈಗ ಅಂಗಡಿ ಏನದೇ ಧರ್ಮಛತ್ರನ ಫ್ರೀಯಾಗಿ ಕೊಡೋದಕ್ಕೆ. ಹಣ ಕೊಡದೆ ಹೋಗ್ತಿದ್ರಲ್ಲಪ್ಪ, ಕಾಸು ಕೊಡಿ ಅಂತ ಕೇಳಿದ್ದಾರೆ. ಅಷ್ಟಕ್ಕೇನೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ 4 ಜನ ಸೇರಿಕೊಂಡು. ಆತನನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಆತ ಕೊನೆಯುಸಿರೆಳೆದಿದ್ದಾರೆ. ಅವರ ಜಾತ್ರೆ ಮುಗಿಸ್ಕೊಂಡು ಕುಡಿದು ಫುಲ್ ಟೈಟಾಗಿ ಬಂದಿರ್ರಿ. ಬಂದ ಮೇಲೆ ಇವ್ರು ಅಂಗಡಿ ಮುಗಿಸ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿಬಿಸಿ ಸಿಗರೇಟ ನೀರು ಬಾಟಲ್ ಬೇಡಿದಾರೆ. ಬೇಡಿದಕ್ಕೆ ಪಾಪ ಕೊಟ್ಟಾನ, ಒಂದೇನು ತಪ್ಪಿಲ್ಲ, ಕೊಟ್ಟಾನು. ಕೊಟ್ಟಿದ ರೊಕ್ಕ ಇಸ್ಕೊರಕ್ಕೆ ಹೋಗಾರ ಇವ್ರ ಡೈರೆಕ್ಟ್ 4 ಮಂದಿ ಬಡಿಯಾಕ ಚಲೋ ಪಡ್ಬಿಟ್ರಾರೆ. 4 ಮಂದಿ ಬಡಿಯಾನ ಇವು ಚಿರಾಡನ ನಾವು ಎದ್ದು ನೋಡೋಕಂತ ಇಬ್ಬರು ಬಡ್ದು ಓಡಿ ಹೋಗಿಬಿಟ್ಟಾರ್ರಿ. ಆಮೇಲೆ ಇನ್ನಿಬ್ಬರು ಇವನು ಬಡ್ದು ಓಡಿ ಹೋಗತ್ರು. ಅವ್ರು ನಾವು ಬಂದು ಹಿಡ್ಕೊಂಡಿದ್ದು ರೀ. ಹಿಡ್ಕೊಂಡು ನೀವು ಯಾವ್ರಾರ ಅಂತ ಎಲ್ಲ ಕ್ಯಾನ ಕಡೋಲ್ಯಾರ ಅಂತ ಹೇಳಿ ಅವರು ಓಡಿ ಹೋಗತ್ರಿ. ಅವ್ರನ್ನ ತರಿಬಿ ನಾವು ಫೋಟೋ ಗಿಟ ತಗೊಂಡಿವ್ರಿ. 3 ಸಿಗರೇಟ ಮತ್ತು ನೀರ ತಗೊಂಡ ರೊಕ್ಕ ಕೊಡಂದ್ರೆ ರೊಕ್ಕ ಕೇಳ್ತಿ ಅಂತ ಹೇಳಿ ರೊಕ್ಕ ಕೊಡಕ್ಕೆ ತಯಾರಿಲ್ಲ. ರೊಕ್ಕ ಕೊಡ್ತಾ ನಂಗೆ ಗೆಳೆ ಆಗೈತಿ, ಮನೆಗೆ ಹೋಗ್ತೇನೆ, ಮತ್ತು ನಾನು ಊಟ ಮಾಡಬೇಕು, ಮತ್ತು ನಂಗೆ ದುಡ್ಡು ಕೊಡ್ರಿ ನಾ ಹೋಗ್ತೇನೆ ಅಂತ ಹೇಳ್ದೆ. ಇಲ್ಲ ಹಂಗೆ ಹೋಗ್ತೀವಿ ಹೋಗತ್ತೆ ಹೇಳಿ ದುಮ್ಡಿ ಮಾಡಿ ಅಂಗಡಿ ಚಾವಿ ಕಸ್ಕೊಂಡ್ಬಿಟ್ರೆ. ಚಾವಿ ಕಸ್ಕೊಂಡ್ಬಿಟ್ಟ ತಕ್ಷಣ ಅವ ಹಿಂದಿಂದ ಚಾವಿ ಕಸ್ಕೊರತ್ತಾನೆ. ಚಾವಿ ಇವ್ನು ಕಸ್ಕೊರಕ್ಕೆ ಹೋಗಿ ಅವ್ರಿಗೆ ಬಾಯಾಗೆ ಹಿಂದಿಂದ ಅವ್ರನ್ನ ಇಬ್ಬರು ಒದ್ಯಾಕೆ ಚಾಲು ಮಾಡಿಬಿಟ್ರು. ಮತ್ತು ಮುಂದೊಬ್ಬ ಹಿಡ್ಕೊಂಡ್ಬಿಟ್ಟ, ಮತ್ತೊಬ್ಬ ಬಿಡ್ಸಾತಿದ್ದ. ಹಿಂಗೆ 4 ಜನ ಕೂಡಿ ರಾತ್ರಿ 12:30ದಿಂದ 1:45 ಮಟ ಅವನ್ನ ನಾವು ಎದ್ದು ಬರೋ ಮಟ ಅಲ್ಲೇ ಬಾಜುಕ್ ಯಲ್ಲಪ್ಪ ನಾಗಪ್ಪ ಮರ್ಕಟ್ಟಿ ಎತ್ತಳೆ ಒಬ್ಬ ನಮ್ಮ ರಿಲೇಟಿವ್ ಅಂಗಡಿಗೆ ಹೋಗಿ ಕೂತಿದ್ದ. ಅವ ಹೋಗಿ ನಮ್ಮನ್ನ ಅಲ್ಲೇ ಬಾಜುಕ್ ಮನೆ ಇರೋದಕ್ಕೆ ಹೋಗಿ ಕರ್ಕೊಂಬರೋ ಮಟ ಅವನ್ನೆಲ್ಲ ಭಾಳಷ್ಟು ಬಡ್ದಿರವು, ಎಲ್ಲ ಗುಪ್ತ ಗಾಯ ಆಗಿದಾವೆ. ರಾಜೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜೇಶ್, ಹೊಟ್ಟೆಪಾಡ್ಗಾಗಿ ಏನೋ ಸಣ್ಣ ಪುಟ್ಟ ಅಂಗಡಿ ನೆನೆಸ್ಕೊಂಡು ಜೀವನ ಮಾಡ್ತಾ ಇದ್ದಂಥ ವ್ಯಕ್ತಿ ಈಗ ಆತ ಮೃತಪಟ್ಟಿದ್ದಾನೆ, ಆತನ ಕೊಲೆ ಮಾಡಿದ್ದಾರೆ. ಕುಟುಂಬಸ್ಥರ ಕತೆ ಏನು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ಪ್ರಭುದು, ಏನಂತಂದ್ರೆ ಬೆಳಗಾವಿ ತಾಲೂಕಿನ ಏನು ಗುಡಗೇನಹಟ್ಟಿ ಏನಿದೆ ಗ್ರಾಮ, ಇಲ್ಲಿ ಯಲ್ಲಪ್ಪ ನಾಯ್ಕ ಆಯ್ತಾ ಒಂದು ಪಾನ್ ಶಾಪ್ ಅಂಗಡಿಯನ್ನ ಇಟ್ಕೊಂಡಿದ್ದ. ಏನು ರಾತ್ರಿ ವೇಳೆ ಅಂಗಡಿಯನ್ನ ಬಂದ್ ಮಾಡ್ಕೊಂಡು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಪಕ್ಕದ ಊರಿನ ಜಾತ್ರೆಯನ್ನ ಮುಗಿಸ್ಕೊಂಡು ಬಂದಂತ 4 ಯುವಕರು ಬಂದು ಕ್ಯಾತೆಯನ್ನ ತೆಗಿತಾರೆ. ಏನು ಸಿಗರೇಟ್ ಹಾಗೂ ನೀರಿನ ಬಾಟಲಿನ ತೆಗೆದುಕೊಂಡು ಹಣವನ್ನ ನೀಡದೇ ಇದ್ದಂತ ಸಂದರ್ಭದಲ್ಲಿ ಆ ವೇಳೆಯಲ್ಲಿ ಏನು ಯಲ್ಲಪ್ಪ ಇದ್ದಾನೆ, ಈತ ಅದನ್ನ ಕೇಳ್ತಾನೆ, ಹಣವನ್ನ ನೀಡಿ. ಈ ನಿಟ್ಟಿನಲ್ಲಿ ಆತನ ಜೊತೆ ಏನು ವಾಗ್ವಾದ ಆಗಿ ಅವಾಚ್ಯಗಳನ್ನ ನಿಂದಿಸಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ. ನಂತರ ಮನಬಂದಂತೆ ಆತನನ್ನ ಥಳಿಸ್ತಾರೆ. ನಂತರ ಅಲ್ಲಿಂದ ಎಸ್ಕೇಪ್ ಆದಂತ ಯುವಕರು ಆತನನ್ನ ಬಿಟ್ಟು ಹೋಗಿರ್ತಾರೆ. ಆಮೇಲೆ ಮತ್ತೆ ಏನು ಈ ವಿಷಯ ತಿಳಿದಂತ ಏನು ಸಂಬಂಧಿಕರು ಆತನನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ಮಾರ್ಗ ಮಧ್ಯದಲ್ಲಿ ಗಂಭೀರವಾಗಿ ಗಾಯಗೊಳಗಾದಂತ ಯಲ್ಲಪ್ಪ ಸಾವನ್ನಪ್ತಾನೆ. ನಂತರ ಏನು ಯಾರು ಹಲ್ಲೆಯನ್ನ ಮಾಡಿ ಹೋಗಿರ್ತಾರೆ, ಪ್ರಜ್ವಲ್ ಪಾಟೀಲ್, ನಿಖಿಲ್, ವಿವೇಲ್ ಹಾಗೂ ಶ್ರೀಧರ್, ಇವರನ್ನ 4 ಜನರನ್ನ ಸದ್ಯ ಕಾಕತಿ ಪೊಲೀಸರು ಮಧ್ಯರಾತ್ರಿನೇ ಅರೆಸ್ಟ್ ಮಾಡಿ ಜೈಲಿಗೆ ಇಟ್ಟುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಈಗ ಮನೆಗೆ ಆಧಾರ ಸ್ತಂಭವಾಗಿರ್ತಾನೆ ಯಲ್ಲಪ್ಪ ನಾಯ್ಕನ ಕಳ್ಕೊಂಡಂತ ಕುಟುಂಬ ಸಾಕಷ್ಟು ಕಣ್ಣೀರನ್ನ ಸುರಿಸುವಂತ ಕೆಲಸವೂ ಕೂಡ
ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಪ್ರಭುದೇವ್. ಥ್ಯಾಂಕ್ ಯು ರಾಜೇಶ್.